ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಒರಿಜಿನ್ ಆಫ್ ಕಾಫಿ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತಡ ಮಾಡದೆ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತು ಒಂದು ಕಾಫಿ ಒರಿಜಿನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕಾಫಿ ಸ್ಟಾರ್ಟ್ ಆಗಿದ್ದು ಎಲ್ಲಿ, ಮತ್ತೆ ಅದು ಯಾರಿಂದ ಸ್ಟಾರ್ಟ್ ಆಯಿತು, ಹೇಗೆ ವರ್ಲ್ಡ್ ವೈಡ್ ಸ್ಪ್ರೆಡ್ ಆಯಿತು, ಇಂಡಿಯಾಗೆ ಹೇಗೆ ಬಂತು, ಇದೆಲ್ಲ ಇನ್ಫಾರ್ಮೇಷನ್ನ ಇವತ್ತು ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಒಂದು 800 ಅಥವಾ 700 AD ಟೈಮಲ್ಲಿ ಇಥೋಪಿಯಾದಲ್ಲಿ ಕಲ್ಡಿ ಅನ್ನೋ ಒಬ್ಬ ವ್ಯಕ್ತಿ, ಅಂದರೆ ಅವರು ಕುರಿ ಕಾಯೋರು ಅಂತ ಹೇಳ್ತಾರಲ್ಲ, ಆ ಒಬ್ಬ ವ್ಯಕ್ತಿ ಅವರೇನೆ ಈ ಸ್ಟೋರಿಗೆ ಹೀರೋ ಅಂತ ಹೇಳ್ಬೋದು. ಸೊ ಅವರು ಒಂದಿನ ಏನಾಯಿತು, ಅವರ ಗೋಟ್ಸ್ ಎಲ್ಲ ಇರುತ್ತಲ್ಲ, ಅದು ಸ್ವಲ್ಪ ವಿಯರ್ಡ್ ಆಗಿ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಲೈಕ್ ತುಂಬಾ ಖುಷಿಯಾಗಿ ಜಂಪ್ ಮಾಡೋದು, ಹೈಪರ್ ಆಕ್ಟಿವ್ ಆಗಿ ಬಿಹೇವ್ ಮಾಡೋದು, ಹೀಗೆ ಮಾಡ್ತಿರುತ್ತೆ. ಸೊ ಏನಕ್ಕೆ ಹೀಗಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಅವ್ರು ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ರೆಡ್ ಕಲರ್ ಚೆರೀಸ್ನ ತಿಂದ ಮೇಲೆ ಅವರ ಗೋಟ್ಸ್ ಏನಿರುತ್ತೆ ಎಲ್ಲ ಈ ಥರ ಬಿಹೇವ್ ಮಾಡ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರ ಊರಿನ ಒಬ್ಬ ಮಾಂಕ್ ಹತ್ರ ಕೊಡ್ತಾರೆ. ಇದನ್ನ ನಾನೇನಾದರೂ ತಗೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ನೈಟ್ ಟೈಮ್ ಎಲ್ಲ ಮೆಡಿಟೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಆ್ಯಂಡ್ ಆಲ್ಸೋ ಆಕ್ಟಿವ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಹಿ ಸ್ಟಾರ್ಟ್ಸ್ ಪ್ರಮೋಟಿಂಗ್ ಇಟ್ ಅಥವಾ ಯೂಸಿಂಗ್ ಇಟ್ ಅಂತಾನೆ ಹೇಳ್ಬೋದು. ಇನ್ನೊಂದು ಸ್ಟೋರಿ ಪ್ರಕಾರ ಅವ್ರು ಹೇಳ್ತಾರೆ, ಇದೇನು ಯೂಸ್ ಇಲ್ಲ, ಸುಮ್ಮನೆ ಏನೋ ಕಾಡಲ್ಲಿ ಸಿಕ್ಕಿರೋ ಚೆರೀಸ್ ತಂದು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅದನ್ನ ಬೆಂಕಿಗೆ ಹಾಕ್ಬಿಡ್ತಾರೆ. ಆವಾಗ ಅದರಿಂದ ಅರೋಮಾ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಅರೋಮಾ ತುಂಬಾನೇ ಪ್ಲೀಸಿಂಗ್ ಆಗಿರುತ್ತೆ. ಸೊ ವರ್ಲ್ಡ್ಸ್ ಫಸ್ಟ್ ರೋಸ್ಟಿಂಗ್ ಅದೇನೆ ಅಂತ ನಂಬಲಾಗಿದೆ. ಸೊ ಇದು ಇಟ್ಸ್ ನಾಟ್ ಪ್ರೂವನ್ ಸ್ಟೋರಿ, ಬಟ್ ಇದೇ ಸ್ಟೋರಿ ಹೀಗೇನೆ ಸ್ಟಾರ್ಟ್ ಆಯ್ತು ಅಂತ ಎಲ್ಲರೂ ರಿಸರ್ಚ್ ಪ್ರಕಾರ ಅದನ್ನ ನಂಬ್ಕೊಂಡು ಬಂದಿದ್ದಾರೆ. ಸೊ ಇಥೋಪಿಯಾದಲ್ಲಿ ಕಾಫಿ ಹುಟ್ಟಿದ್ದು, ಆ್ಯಂಡ್ ಕಾಫಿ ಫೌಂಡರ್ ಬಂದು ಕಲ್ಡಿ ಅಂತ. ಕಾಫಿ ಪ್ರೈಮರಿಯಾಗಿ ಏಷ್ಯಾ ಥ್ರೂ ಸ್ಪ್ರೆಡ್ ಆಗ್ತಾ ಬರುತ್ತೆ. ಅಂದರೆ ಕೊಲೋನಿಯಲ್ ಪವರ್ಸ್ ಮತ್ತು ಮಿಷನರೀಸ್ ಕಡೆಯಿಂದ, ಅಂದರೆ ಒಂದು 17th-18th ಸೆಂಚುರಿ ಟೈಮಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಬಂದು ಯೆಮೆನ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕಲ್ಟಿವೇಟ್ ಮಾಡೋದಕ್ಕೆ, ಆ್ಯಂಡ್ ಹಾಗೇನೆ ಇಂಡಿಯಾದಲ್ಲಿ, ಇಂಡೋನೇಷ್ಯಾದಲ್ಲಿ, ಮತ್ತು ಏನೋ ಅರೇಬಿಯನ್ ಕಂಟ್ರೀಸಲ್ಲಿ ಎಲ್ಲ ಕಡೆನೂ ಸ್ಟಾರ್ಟ್ ಆಗುತ್ತೆ ಕಲ್ಟಿವೇಟ್ ಆಗೋದಕ್ಕೆ. ಬಟ್ ಅರೇಬಿಯನ್ ಕಂಟ್ರೀಸಲ್ಲಿ ಏನು ಮಾಡ್ತಾರೆ, ಮೊನೋಪಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ, ವೇರಿನ್ ಜಸ್ಟ್ ಪ್ರಾಡಕ್ಟ್ಸ್ ಮಾತ್ರ ಆಲ್ ಓವರ್ ದ ವರ್ಲ್ಡ್ ಹೋಗಬೇಕು, ಏನದು ಬೀನ್ಸ್ ಮಾತ್ರ ಸ್ಪ್ರೆಡ್ ಆಗಬಾರ್ದು, ವೇರಿನ್ ಕಲ್ಟಿವೇಶನ್ಗೆ ಬೇರೆ ಕಂಟ್ರೀಸ್ಗೆ ಆಗಬಾರ್ದು, ಬರೀ ನಾವು ಮೇನ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಬೇಕು, ಜಸ್ಟ್ ಪೌಡರ್ನ ಸ್ಪ್ರೆಡ್ ಮಾಡೋಣ ಅಂತ ಮೊನೋಪಲಿ ಸ್ಟಾರ್ಟ್ ಮಾಡ್ತಾರೆ. ತುಂಬಾನೇ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡ್ತಾರೆ, ವೇರಿನ್ ಕಾಫಿ ಬೀನ್ಸ್ ಎಕ್ಸ್ಪೋರ್ಟ್ ಮಾಡೋದು ವಾಸ್ ಲೈಕ್ ಹೆಂಗೆ ಅಂದರೆ ಕದ್ದು ತಗೊಂಡು ಹೋಗ್ಬೇಕು ಅನ್ನೋ ಸಿಚುವೇಶನ್ ಇತ್ತು. ಆ ಟೈಮಲ್ಲಿ ಇಂಡಿಯಾಗೆ ಒಬ್ರು ಬರ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಾಬಾ ಬುಡನ್ ಅಂತ ಒಬ್ರು ಸೂಫಿ ಸೈಂಟು. ಅವರು ಏನ್ ಮಾಡ್ತಾರೆ, 7 ಬೀನ್ಸ್ನ ಅವ್ರ ಬಿಯರ್ಡ್ ಅಲ್ಲಿ ಸ್ಮಗಲ್ ಮಾಡಿ ಇಂಡಿಯಾಗೆ ತಗೊಂಡ್ಬರ್ತಾರೆ. ಫಸ್ಟು ಚಿಕ್ಕಮಂಗ್ಳೂರಿಗೆ ತಗೊಂಡ್ಬರ್ತಾರೆ. ಅವಾಗ ಅದು ಚಂದ್ರಗಿರಿ ಹಿಲ್ಸ್ ಅಂತ ಇತ್ತು, ಈಗ ಬಾಬಾ ಬುಡನ್ಗಿರಿ ಅಂತಾನೆ ಫೇಮಸ್ ಆಗಿದೆ. ಈಗ ಅದು ಅವರು ಅದನ್ನ ತಗೊಂಡ್ಬಂದು ಅಲ್ಲಿ ಫಸ್ಟ್ ಕಲ್ಟಿವೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಅದನ್ನ ಬೆಳೆಸಿ ಇಂಡಿಯಾದಲ್ಲಿ ಕಾಫಿನ ಬೆಳಿಬೋದು, ಅಂದರೆ ಲೈಕ್ ಸಾಯಿಲ್ ಕಂಡೀಷನ್ ಆಗಿರ್ಬೋದು, ಕ್ಲೈಮೇಟ್ ಕಂಡೀಷನ್ ಆಗಿರ್ಬೋದು, ಹ್ಯುಮಿಡಿಟಿ ಇರ್ಬೋದು, ಎಲ್ಲಾನು ಸಪೋರ್ಟಿವ್ ಆಗಿರುವಂಥ ಕಂಡೀಷನು ಚಿಕ್ಕಮಂಗ್ಳೂರಲ್ಲಿತ್ತು. ಸೊ ಅಲ್ಲಿ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಒನ್ಸ್ ಹಿ ಸ್ಟಾರ್ಟೆಡ್ ಇಟ್, ಆಮೇಲೆ ಬ್ರಿಟಿಷ್ ಪವರ್ಸ್ ಎಲ್ಲ ಬರ್ತಾರಲ್ಲ, ಅವ್ರು ಬಂದು ಚಿಕ್ಕಮಂಗ್ಳೂರಲ್ಲಿ ಅಬ್ಸರ್ವ್ ಮಾಡ್ತಾರೆ ಕಾಫಿ ಗಿಡಗಳು ಬೆಳೆದಿರೋದನ್ನ. ಸೊ ದೇ ಥಾಟ್, ವೈ ನಾಟ್ ಇದನ್ನ ನಾವು ಸ್ಪ್ರೆಡ್ ಮಾಡೋಣ, ಬೇರೆ ಬೇರೆ ಕಡೆ ಬೆಳೆಸೋದಕ್ಕೆ ಟ್ರೈ ಮಾಡಬಾರ್ದು ಅಂತ ಯೋಚನೆ ಮಾಡಿ ಅವರು ಅಫಿಷಿಯಲಿ ಕಾಫಿನ ಕಲ್ಟಿವೇಶನ್ ಮಾಡೋದಕ್ಕೆ ಇಂಡಿಯಾದಲ್ಲಿ ಪರ್ಮಿಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ನೀವೆಲ್ಲ ಕೇಳಿರೋ ಹಾಗೆ
ಮೋಕಾ ಅಂತೂ ಕೇಳಿರ್ತೀರಾ, ಮೋಕಾ ಅನ್ನೋ ವರ್ಡ್ ಅಂದ್ರೆ ಕಾಫಿ ಜೊತೆ ಸಿನೋನಿಮ್ ವರ್ಡ್ ಅಂತಾನೆ ಹೇಳ್ಬೋದು. ಮೋಕಾ ಪಾಟ್ ಅಂತಾನೂ ಕೇಳಿರ್ತೀರಾ, ಮೋಕಾ ಕಾಫಿ ಅಂತಾನೂ ಕೇಳಿರ್ತೀರಾ. ಯಾಕೆ ಮೋಕಾ ಅಂತ ಬಂತು ಅಂದ್ರೆ ಫಸ್ಟ್ ಎಕ್ಸ್ಪೋರ್ಟ್ ಆಗೋದಿಕ್ಕೆಲ್ಲ ಯೂಸ್ ಮಾಡಿದ್ರಲ್ಲ, ಆ ಪೋರ್ಟ್ ಹೆಸರು ಮೋಕಾ ಅಂತ. ಸೊ ಹಿಸ್ಟ್ರಿ ಮಾಡ್ಬಿಡ್ತು, ಅಲ್ಲಿಂದಾನೇ ಎಕ್ಸ್ಪೋರ್ಟ್ ಆಗಿದ್ದರಿಂದ ಕಾಫಿ ಜೊತೆ ಸಿನೋನಿಮ್ ಆಗಿ ಮೋಕಾ ಅಂತಾನೆ ಬರಕ್ ಸ್ಟಾರ್ಟ್ ಆಯ್ತು. ಸೊ ದಟ್ ಈಸ್ ಹೌ ಮೋಕಾ ಗಾಟ್ ಇಂಟ್ರೊಡ್ಯೂಸ್ಡ್. ಸೊ ಇದು ಬಂದು ಸ್ಮಾಲ್ ಹಿಸ್ಟ್ರಿ ಅಬೌಟ್ ಕಾಫಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದರದ್ದು ಕಲ್ಟಿವೇಶನ್ ಹೇಗೆ ಮಾಡ್ತಾರೆ, ಅದು ಬೆಳೆಸೋದಿಕ್ಕೆ ಏನೇನು ಕಂಡೀಷನ್ಸ್ ಇರಬೇಕು, ಅಥವಾ ಸಾಯಿಲ್ ಕಂಡೀಷನ್ ಆಗಿರ್ಬೋದು, ಏನು ಎಲಿವೇಶನ್ ಕಂಡೀಷನ್ಸ್ ಆಗಿರ್ಬೋದು, ಏನೇನೆಲ್ಲ ಬೇಕು ಇಂಪಾರ್ಟೆಂಟು ಅಂತ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಈ ಕಂಟೆಂಟ್ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್. ಆ್ಯಂಡ್ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು ಅಂತ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಐ ವಿಲ್ ಟ್ರೈ ಟು inculcate it. Okay, thank you so much.